ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರಿಗೆ. ಪ್ರಥಮವಾಗಿ ವಾಸ್ತು ಸಲಹೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ದಿವಸ ಯಾವ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತಾಡುವುದೆಂದರೆ, ವಾಸ್ತುಶಾಸ್ತ್ರದ ಪ್ರಕಾರ ಬೀದಿ ನೋಟಗಳ ಒಂದು ಫಲಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಅಂದರೆ ಇದರ ಅರ್ಥ, ವಾಸಗೃಹಕ್ಕೆ ಸಂಬಂಧಿಸಿದ ಎಲ್ಲ ಬಗೆಯ ಬೀದಿ ನೋಟಗಳು, ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವಾಸ್ತುಶಾಸ್ತ್ರದ ಪ್ರಕಾರ ವಾಸಗೃಹದ ನಿವೇಶನಕ್ಕೆ ಎದುರು ಭಾಗದಲ್ಲಿರುವ ರಸ್ತೆಗಳು ಹಾಗೂ ಅಡ್ಡ ರಸ್ತೆಗಳು ನಿವೇಶನದ ಪ್ರವೇಶದ್ವಾರವನ್ನು ಮುಚ್ಚುವಂತೆ ಇರುತ್ತವೆ. ಈ ರೀತಿ ಈ ರಸ್ತೆಗಳು ಇರುವುದಕ್ಕೆ ನಾವೇನಂತೇವೆ ಅಂದರೆ ಬೀದಿ ಕುತ್ತು, ರಸ್ತೆ ದೋಷ, ಆಮೇಲೆ ಮಾರ್ಗಗಳ ಪ್ರಭಾವ, ಆಮೇಲೆ ಬೀದಿ ನೋಟ, ಗಲ್ಲಿ ದೋಷ, ಅದೇ ರೀತಿಯಾಗಿ ಬೀದಿ ದೃಷ್ಟಿ, ಹಾಗೆ ಬೀದಿ ಶೂಲೆ ಎಂದು ನಾವು ವಾಸ್ತುಶಾಸ್ತ್ರ ಪ್ರಕಾರ ಅದಕ್ಕೆ ಹೆಸರನ್ನು ನಾವು ಕೊಡ್ತೇವೆ. ಹಾಗೂ ಅದೇ ರೀತಿಯಾಗಿ ಗೃಹವಾಸಿಗಳ ಮನೆ ಮತ್ತು ಎದುರಿನ ರಸ್ತೆ ಇವು ಕೂಡ ಪರಸ್ಪರ ಪ್ರಭಾವವನ್ನು ಹೊಂದಿರುತ್ತವೆ. ದಾರಿಗೂ ಮತ್ತು ನಿಯಮಗಳಿಗೂ ಹತ್ತಿರದ ಅವಿನಾಭಾವ ಸಂಬಂಧವಿರುತ್ತದೆ. ಹೀಗೆ ಬೀದಿ ನಡೆ ಮತ್ತು ಈ ಗೃಹವಾಸಿಗಳ ಜೀವನದ ಮೇಲೆ ಭಯಂಕರ ಪ್ರಭಾವವನ್ನು ಬೀರ್ತಾನೆ ಇರ್ತವೆ. ಅದು ಬೀರುವ ಪ್ರಭಾವ ನಿಗೂಢತೆಯನ್ನು ನಾವು ಅರಿಯಲು ಮತ್ತು ಹಾಗೆ ತಿಳಿಯಲು, ಈ ಗ್ರಹಿಸಿ ಭೇದಿಸಲು ನಮ್ಮಿಂದಂತೂ ಯಾರಿಗೂ ಸಾಧ್ಯವೇ ಇಲ್ಲ. ಯಾಕೆಂದರೆ ಇದು ಪ್ರಕೃತಿಯ ಮತ್ತು ನಿಸರ್ಗದ ಒಂದು ಒಳಗುಟ್ಟು ಅಂತ ನಾವು ಕರಿತಾ ಇರ್ತೇವೆ. ಹಾಗಾಗಿ ಪ್ರಿಯ ವೀಕ್ಷಕರೇ, ನಾವು ತಿಳ್ಕೊಳ್ಳೋದಿಷ್ಟೇ, ಬೀದಿ ನೋಟಗಳಲ್ಲಿ ಉಚ್ಚ ಸ್ಥಾನಗಳಾದ ಪೂರ್ವ ದಿಕ್ಕಿನ ಈಶಾನ್ಯವು, ಹಾಗೆ ಈಶಾನ್ಯ ಮೂಲೆಯು, ಮತ್ತು ಅದೇ ರೀತಿಯಾಗಿ ದಕ್ಷಿಣ ದಿಕ್ಕಿನ ಆಗ್ನೇಯ ಮೂಲೆಯು, ಮತ್ತು ಪಶ್ಚಿಮ ದಿಕ್ಕಿನ ಪಶ್ಚಿಮ ದಿಕ್ಕಿನ ವಾಯುವ್ಯ ಮೂಲೆಯು, ಮತ್ತು ಉತ್ತರ ದಿಕ್ಕಿನ ಈಶಾನ್ಯದ ರಸ್ತೆ ನೋಟಗಳು ವಾಸ್ತು ರೀತಿಯಲ್ಲಿ ಇದ್ದಾಗ ಮಾತ್ರ ಈ ನಮ್ಮ ಮನೆಯ ಆಯಾಕೆ ಮಾತ್ರ ಬಹಳಷ್ಟು ಶುಭ ಫಲಗಳು ಕೊಡುತ್ತವೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರುತ್ತದೆ. ಅದೇ ರೀತಿಯಾಗಿ ನಾವು ಇನ್ನೂ ಒಂದು ವಿಷಯದಲ್ಲಿ ನಾವು ನೋಡುವುದಾದರೆ, ಬೀದಿ ದೃಷ್ಟಿಗಳಲ್ಲಿ ನೀಚ ಸ್ಥಾನಗಳಾದ ಅವು ಯಾವುವು ಅಂದರೆ ಪೂರ್ವ ದಿಕ್ಕಿನ ಆಗ್ನೇಯ ಮೂಲೆಯು, ಹಾಗೆ ದಕ್ಷಿಣ ದಿಕ್ಕಿನ ನೈಋತ್ಯ ಮೂಲೆಯು, ಮತ್ತು ಪಶ್ಚಿಮ ದಿಕ್ಕಿನ ನೈಋತ್ಯವು, ಮತ್ತು ಉತ್ತರ ದಿಕ್ಕಿನ ವಾಯುವ್ಯದ ಮೂಲೆಗಳು ರಸ್ತೆಯ ನೋಟಗಳು ಬಹಳ ಕೆಟ್ಟ ಪರಿಣಾಮ, ಅಲ್ಲಿ ಗೃಹವಾಸಿಗಳಿಗೆ ಬಹಳ ಕೆಟ್ಟ ಪರಿಣಾಮಗಳು ಉಂಟು ಮಾಡ್ತವೆ ಅನ್ನುವಂಥದ್ದು ವಾಸ್ತುಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಹಾಗಾಗಿ ಪ್ರಿಯ ವೀಕ್ಷಕರೇ, ನಮ್ಮ ಮನೆಯನ್ನು ನಾವು ತಗೊಳ್ಳುವಾಗಲಿ ಅಥವಾ ಮನೆಯನ್ನು ಕಟ್ಟಿಸುವಾಗಲಿ ಈ ಶೂಲೆಗಳ ಬಗ್ಗೆ ಬಹಳಷ್ಟು ಎಚ್ಚರಿಕೆಯಿಂದ ಇರುವಂಥದ್ದು ಬಹಳಷ್ಟು ಉತ್ತಮ. ಹಾಗಾಗಿ ನಾವು ಈ ಕಾರ್ನರ್ ಸೈಟ್ ಅಂತ ಹೇಳ್ತೀವಿ ನೋಡಿ, ಈ ಕಾರ್ನರ್ ಸೈಟ್ಗಳಲ್ಲೇ ಇವೆಲ್ಲ ಸಮಸ್ಯೆಗಳು ಸ್ವಲ್ಪ ಜಾಸ್ತಿನೇ ಬರ್ತಾ ಇರ್ತದೆ. ಯಾಕಂದರೆ ಆ ಟೈಮಲ್ಲಿ ಕಾರ್ನರ್ ಅಂತೆ ಕಾಣ್ತಾ ಇರ್ತದೆ. ಅದಾದ ನಂತರ ಮನೆಗಳು ನಾವೇನು ಕಟ್ಟಲಿಕ್ಕೆ ಏನು ಪ್ರಾರಂಭ ಮಾಡ್ತೀವಿ, ಕಟ್ಟಿದ ನಂತರ ಅವೇನು ಶೂಲೆಗಳು ಏನು ಬರ್ತಾ ಇರ್ತಾವಲ್ಲ, ಅದರ ಬಗ್ಗೆ ನಾವು ಸ್ವಲ್ಪ ಬಹಳಷ್ಟು ಎಚ್ಚರಿಕೆಯನ್ನು ನಾವು ವಹಿಸ್ಕೊಳ್ಬೇಕಾಗ್ತದೆ. ಹೀಗಾಗಿ ಉತ್ತರದ ಬೀದಿ ದೃಷ್ಟಿ ಮತ್ತು ಪೂರ್ವದ ಬೀದಿ ದೃಷ್ಟಿಗಳು ಸಮ್ಮಿಶ್ರ ಫಲಗಳನ್ನು ಕೊಡ್ತವೆ. ದಕ್ಷಿಣದ ಬೀದಿ ದೃಷ್ಟಿ ಮತ್ತು ಪಶ್ಚಿಮದ ಬೀದಿ ದೃಷ್ಟಿಗಳು ಬಹಳಷ್ಟು ಅಶುಭದಾಯಕವಾಗಿರುತ್ತದೆ ಗೃಹವಾಸಿಗಳ ಮೇಲೆ. ಹಾಗಾಗಿ ಆಗ್ನೇಯ ಬೀದಿ ಕುತ್ತು ಮತ್ತು ನೈಋತ್ಯ ಬೀದಿ ಕುತ್ತುಗಳು ಕೆಟ್ಟ ಪರಿಣಾಮಗಳು ನಮ್ಮ ಗೃಹವಾಸಿಗಳ ಮೇಲೆ ಅದರ ತುಂಬ ಪರಿಣಾಮಗಳು ಉಂಟು ಮಾಡ್ತಾ ಇರ್ತದೆ. ಹಾಗೆ ವಾಯುವ್ಯದ ಬೀದಿ ನೋಟ
ಮತ್ತು ಈಶಾನ್ಯದ ಬೀದಿ ನೋಟುಗಳು ವಾಸ್ತುಶಾಸ್ತ್ರದ ಪ್ರಕಾರ ಗೃಹವಾಸಿಗಳ ಮೇಲೆ ತುಂಬ ಒಳ್ಳೆ ಉತ್ತಮ ಫಲವನ್ನು ಕೊಡ್ತಾ ಇರ್ತದೆ. ಹೀಗಾಗಿ ಪ್ರಿಯ ವೀಕ್ಷಕರೇ, ನಾವು ನಿಮಗೆ ಹೇಳೋದು ಒಂದೇ ವಿಷಯ, ನೀವು ಮನೆಯನ್ನು ಖರೀದಿಸುವಾಗಲಿ ಅಥವಾ ಪ್ಲಾಟನ್ನು ನೀವು ಖರೀದಿ ಮಾಡುವಾಗಲಿ ತಾವು ಸ್ವಲ್ಪ ಬಹಳಷ್ಟು ಯೋಚನೆ ಮಾಡಿ ಮುತುವರ್ಜಿ ಕಾಳಜಿ ವಹಿಸಿ ಬಹಳಷ್ಟು ಸೂಕ್ಷ್ಮ ಅವಲೋಕನದಿಂದ ಆ ಜಾಗನ ಸ್ವಲ್ಪ ಪರಿಶೀಲನೆ ಮಾಡಿದ ನಂತರ ಮಾತ್ರ ಮತ್ತು ಆ ಜಾಗದ ಬಗ್ಗೆ ವಾಸ್ತು ಸಲಹೆಗಾರರ ಒಂದು ಸಲಹೆಯನ್ನು ತಗೊಂಡು ಅದನ್ನು ನೀವು ಪ್ಲಾಟನ್ನು ಖರೀದಿ ಮಾಡಿದರೆ ಮಾತ್ರ ನಿಮಗೆ ಒಳ್ಳೆಯ ಫಲಗಳು ನಿಶ್ಚಿತ ಕೊಡ್ತದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಮತ್ತು ಈ ವಿಡಿಯೋಗಳ ಬಗ್ಗೆ ತಮಗೇನಾದರೂ ಅನಿಸಿರ್ತಕ್ಕಂಥದ್ದು ವಿಷಯಗಳು ತಮ್ಮ ಒಂದು ಕಮೆಂಟ್ ಮೂಲಕವಾಗಿ ತಾವು ದಯವಿಟ್ಟು ತಿಳಿಸಿ ಹೇಳುವಂಥ ಪ್ರಯತ್ನ ನೀವು ಮಾಡಬೇಕು. ಅದೇ ರೀತಿಯಾಗಿ ಮತ್ತೊಂದು ನಿಮಗೆ ಹೇಳಬೇಕಾಗಿತ್ತು ಅಂತ ಹೇಳಿದರೆ, ಈ ವಿಡಿಯೋಗಳು ನಿಮಗೆ ಲೈಕ್ ಆಗಿದ್ದಲ್ಲಿ ಒಂದು ಲೈಕನ್ನು ಕೊಟ್ಟು, ಆಮೇಲೆ ಬಹಳಷ್ಟು ಇಷ್ಟ ಆಗಿದ್ದಲ್ಲಿ ಒಂದು ಕಮೆಂಟ್ ಕೊಟ್ಟು, ಅತಿ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಆಗಿತ್ತು ಅಂತ ಹೇಳಿದರೆ ನಿಮ್ಮ ಒಂದು ಸ್ನೇಹಿತರಿಗೆ ಸ್ವಲ್ಪ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳಿ ತಮ್ಮಲ್ಲಿ ಕಳಿಂದ ಕೇಳ್ಕೊಳ್ತೇನೆ. ನಮಸ್ಕಾರಗಳು.